ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಫ್ರೆಂಡ್ಸ್, ನಾನು ಇವತ್ತೊಂದು ಬಾರ್ಡರ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿರುತ್ತೆ, ಹಾಗೆ ಬೇಗ ಕೂಡ ಆಗೋಗುತ್ತೆ. ನೋಡಿ, ಯಾವಾಗಲೂ ನಾವು ಆರೇಳೆ ದಾರ ಏನು ತೊಗೋತೀವಲ್ವ ಅದೇ ಥರ ನಾನು ಇವತ್ತು ಥ್ರೆಡ್ನ ತೊಗೊಂಡು ಎವ್ರಿ ಟೈಮ್ ಲಾಕ್ ಮಾಡೋ ಥರ 2 ಟೈಮ್ಸ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿರೋ ಡಿಸೈನ್ ಫ್ರೆಂಡ್ಸ್ ಇದು. ನೋಡಿ, 2 ಟೈಮ್ಸ್ ಲಾಕ್ ಆಗಿದ ತಕ್ಷಣವೇ ನಾವು ಇಲ್ಲಿಂದಾನೇ ಬೀಡ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ನೋಡಿ, ನಾನು ಈ ಥರ ಒಂದು ಬೀಡನ್ನ ತೊಗೊಂಡಿದ್ದೀನಿ, ದಪ್ಪ ಬೀಡ್ಸ್ ಫ್ರೆಂಡ್ಸ್ ಇದು. ನಿಮ್ಮ ಹತ್ರ ಡಿಸೈನ್ಸ್ದು ಇದ್ದರೆ ಕೂಡ ನೀವು ತೊಗೊಳ್ಳಿ. ತೊಗೊಂಡ್ಬಿಟ್ಟು ನೋಡಿ, ಥ್ರೆಡ್ಗೆ ಇದನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡೋಣ. ಬೀಡ್ ಲಾಕ್ ಮಾಡಿಕೊಂಡು ನೆಕ್ಸ್ಟು ಬಟ್ಟೆಗೆ ಕೂಡ ಲಾಕ್ ಮಾಡ್ಕೊಳ್ಳೋಣ. ಬಟ್ಟೆಗೆ ಕೂಡ ಲಾಕ್ ಮಾಡ್ಕೊಂಡೆ ಆಯಿತು. ಈಗ ನೋಡಿ, ಇಲ್ಲಿ ನಾವು 4 ಚೈನ್ಸ್ ಹಾಕ್ಕೋಬೇಕು. ನಾನು ಈ ಬೀಡ್ಗೆ 4 ಚೈನ್ಸ್ ಹಾಕುವಂತ 4 ಚೈನ್ ಹಾಕ್ಕೊಂಡಿದ್ದೀನಿ. ಬಟ್ ನೀವು ಏನಾದರೂ ದೊಡ್ಡ ಬೀಡ್ ಹಾಕ್ಕೊಂಡ್ರೆ 5 ಚೈನ್ಸ್ನ ಹಾಕ್ಕೊಳ್ಳಿ. ನೋಡಿ, ಹಾಕ್ಕೊಂಡು ಸ್ವಲ್ಪ ಬಟ್ಟೆನ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ನೋಡಿ, ನಾವು 2 ಟೈಮ್ಸ್ ಏನು ಲಾಕ್ ಮಾಡಿರ್ತೀವಲ್ವ ಸ್ಟಾರ್ಟಿಂಗಲ್ಲಿ, ಆ ಲಾಕ್ ಒಳಗಡೆ ಹೋಗಿ ಲಾಕ್ ಮಾಡಿ. ನೋಡಿ, ಲಾಕ್ ಮಾಡಿಕೊಂಡು ಬಟ್ಟೆನ ಸೀದಾ ಮಾಡಿಕೊಂಡು ಒಂದು ಸತಿ ಚೈನ್ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ನೋಡಿ, ಸೂಜಿ ಮೇಲೆ ದಾರ ಹಾಕ್ಕೊಂಡು ಆ 4 ಚೈನ್ ಏನು ಕಾಣ್ತಾ ಇದೆ ಅಲ್ವಾ, ಅಲ್ಲಿ ಹೋಗಿ ದಾರನ ತಂದು ನೋಡಿ 3 ದಾರನೂ ಸೇರಿಸಿ ಒಟ್ಟಿಗೆ ಒಂದು ಮಾಡ್ಕೊಳ್ಳೋಣ. ಹಾಫ್ ಡಬಲ್ ಕ್ರೋಶೆ. ಮತ್ತು ಸೂಜಿ ಮೇಲೆ ದಾರ ಹಾಕ್ಕೊಂಡು 4 ಚೈನ್ ಒಳಗಡೆ ಹೋಗಿ ದಾರ ಅಂತಂದರೆ 3 ದಾರ ಆಗುತ್ತೆ. 3 ಒಟ್ಟಿಗೆ ಸೇರಿಸಿ ಒಂದು ಮಾಡ್ಕೊಳ್ಳೋಣ. ಇದೇ ಥರ ಈ 4 ಚೈನ್ ಏನಿದೆ ಅಲ್ವಾ, ಅದು ಫಿಲ್ ಆಗೋವರೆಗೂ ನಾವು ಈ ಥರ ಹಾಫ್ ಡಬಲ್ ಕ್ರೋಶೆಸ್ನ ಮಾಡ್ಕೊಳ್ಳೋಣ. ಮಿನಿಮಮ್ ಇದರಲ್ಲಿ 6 to 7 ಡಬಲ್ ಕ್ರೋಶೆಸ್, ಹಾಫ್ ಡಬಲ್ ಕ್ರೋಶೆಸ್ಸು ಆಗುತ್ತೆ ಇದರಲ್ಲಿ. ನೋಡಿ, ಈಗ ನಾನು 7 ಹಾಫ್ ಡಬಲ್ ಕ್ರೋಶೆಸ್ನ ಮಾಡ್ಕೊಂಡಿದ್ದೀನಿ. ಹೀಗೆ ಕಾಣಿಸ್ತಾ ಇದೆ. ಇದು ಸಿಂಗಲ್ ಇದ್ದರೆ ಲುಕ್ ಕಾಣಿಸಲ್ಲ ಫ್ರೆಂಡ್ಸ್, ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ನೋಡಿ, ಈಗ ಅದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಆ ಲಾಕ್ ಪಕ್ಕದಲ್ಲೇ ಬರುತ್ತೆ ಅದು ಆಲ್ಮೋಸ್ಟ್ ಎಲ್ರಿಗೂ. ನೋಡಿ, ಲಾಕ್ ಮಾಡಿಕೊಂಡು ಈಗ ಮತ್ತೆ ಅದರ ಪಕ್ಕದಲ್ಲೇ ಇನ್ನೊಂದು ಎಕ್ಸ್ಟ್ರಾ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಲಾಕ್ ಮಾಡಿಕೊಂಡು ಈಗ ಮತ್ತೆ ಇಲ್ಲಿ ನಾವು ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಫುಲ್ಲು ಬೇಸ್ ಲೈನ್ ಇಷ್ಟೇ ಫ್ರೆಂಡ್ಸ್, ಇದು ಬರೋದೇ ಒಂದೇ ಸ್ಟೆಪ್ಪು, ಇದೇ ಡಿಸೈನ್ ಅಷ್ಟೇ. ಇದು ವಿತೌಟ್ ಕುಚ್ಚಿಂದ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಾದರೆ ಕುಚ್ಚು ಕೂಡ ಹಾಕ್ಕೋಬೋದು. ಸ್ವಲ್ಪ 5 ಚೈನ್ಸ್ ಹಾಕ್ಕೊಂಡು ಕುಚ್ಚಿಗೆ ಗ್ಯಾಪ್ ಬಿಟ್ಬಿಟ್ಟು ನೀವು ಹಾಕ್ಕೋಬೋದು. ನೋಡಿ, ನಾನು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ಮತ್ತು ಬಟ್ಟೆ ಕೂಡ ಲಾಕ್ ಮಾಡಿ ಈಗ ಮತ್ತೆ 4 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 4 ಚೈನ್ಸ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡಿಬಿಟ್ಟು ಇಲ್ಲಿ ನೋಡಿ 2 ಟೈಮ್ಸ್ ಲಾಕ್ ಮಾಡಬೇಕು ನಾವು. ನೋಡಿ, 2 ಹೋಲ್ಸ್ ಕಾಣುತ್ತೆ ನಮಗೆ. ಈ ಕಡೆ ಒಂದು ಎಕ್ಸ್ಟ್ರಾ ಲಾಕ್ ಮಾಡಿರ್ತೀವಿ, ಅದು ಒಂದು ಲಾಕು. ಆಮೇಲೆ ನಾವು ಹಾಫ್ ಡಬಲ್ ಕ್ರೋಶೆಸ್ದು ಲಾಕ್ ಮಾಡಿರ್ತೀವಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಆ ಲಾಕು 2 ಕಾಣಿಸುತ್ತೆ. ಆ 2 ಲಾಕ್ ಒಳಗಡೆ ಹೋಗಿ ನಾವು ಲಾಕ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ನೋಡಿ, ಬಟ್ಟೆನ ಸೀದಾ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಂಡು ಮತ್ತು ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ 4 ಚೈನ್ ಒಳಗಡೆ ಹೋಗಿ ದಾರನ ತಂದು 3 ದಾರನೂ ಸೇರಿಸಿ ಒಟ್ಟಿಗೆ ಒಂದು ಮಾಡ್ಕೊಳ್ಳೋಣ. ತುಂಬ ಈಸಿ ಇದೆ ಫ್ರೆಂಡ್ಸ್. ಇದನ್ನು ಬರೀ ಸೀರೆಗೆ ಅಷ್ಟೇ ಅಲ್ಲದೆ ವೇಲ್ಗೂ ಹಾಕ್ಕೋಬೋದು. ಆಮೇಲೆ ಬ್ಲೌಸ್ನ ಸ್ಲೀವ್ಸ್ಗೂ ಹಾಕ್ಕೋಬೋದು. ಸ್ಲೀವ್ಸ್ಗೆ ಹಾಕೋದಾದರೆ ಫ್ರೆಂಡ್ಸ್ ನೀವು ಈ ಥರ ರೌಂಡ್ ಬಿಟ್ಸ್ನ ತೊಗೊಂಡ್ರೂ ಚೆನ್ನಾಗಿ ಕಾಣಿಸುತ್ತೆ. ಅಥವಾ ಕಲರ್ಸು ಬರುತ್ತೆ, ಬ್ಲೌಸ್ಗೆ ಮ್ಯಾಚ್ ಆಗೋಂಥ ಕಲರ್ಸ್ ತೊಗೊಳ್ಳಿ. ಹಾಗೆ ಡಿಸೈನ್ಸು ಬರುತ್ತೆ, ಡಿಸೈನ್ಸಲ್ಲೂ ತೊಗೊಳ್ಳಿ, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ತುಂಬ ಈಸಿಯಾಗಿ ಯಾವಾಗಾದರೂ ಎಮರ್ಜೆನ್ಸಿನಲ್ಲಿ ಯಾರಿಗಾದರೂ ಬೇಕಾದರೆ ಹಾಕ್ಕೊಡ್ಬೋದು. ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಇದು ಬೇಗ ಆಗೋಗುತ್ತೆ, ಒಂದು 2-3 ಅವರ್ಸಲ್ಲೇ ಕಂಪ್ಲೀಟ್ ಆಗೋಗುತ್ತೆ. ನೋಡಿ, ಇದನ್ನು ಕೂಡ ನಾನು ಕೌಂಟ್ ಮಾಡ್ಕೊಂಡಿದ್ದೀನಿ. ಬಟ್ ಇನ್ನೂ 2 ಹಾಫ್ ಡಬಲ್ ಕ್ರೋಶೆಸ್ ಬೇಕು. ಅದಕ್ಕೆ ನಾನು ನೋಡಿ, ಅದು ಫಿಟ್ ಅನಿಸಿದರೆ ಸ್ವಲ್ಪ ನೀವು ಅಡ್ಜಸ್ಟೇಬಲ್ ಮಾಡ್ಕೋಬೇಕು, ಅದನ್ನು ಸರಿಸ್ಕೋಬೇಕು. ಬರುತ್ತೆ, ಥ್ರೆಡ್ಡು ಸರ್ಕೊಳ್ಳುತ್ತೆ ಅದು. ಈಗ ನೋಡಿ, ಇದು ಕೂಡ ಫಿಲ್ ಆಯಿತು. ಆಗಿದ ತಕ್ಷಣ ನೋಡಿ, ಇದು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕು. ನೋಡಿ, ಲಾಕ್ ಆಗಿದ ತಕ್ಷಣ ಎಕ್ಸ್ಟ್ರಾ ಒಂದು ಸತಿ ಲಾಕ್ ಮಾಡಿಕೊಂಡು ಈಗ ಮತ್ತೆ ನಾವಿಲ್ಲಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್, ಬಟ್ಟೆಗೆ ಕೂಡ ಲಾಕು. ಮತ್ತು ಈಗ 4 ಚೈನ್ಸ್ ಹಾಕ್ಕೊಂಡು ನೋಡಿ, ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕು.
ನೋಡಿ ತುಂಬ ಸ್ಟಿಫಾಗಿ ಕೂತ್ಕೊಂಡಿರುತ್ತೆ, ಲೂಸ್ ಎಲ್ಲ ಏನೂ ಇರಲ್ಲ. ಇದೇ ಒಂಥರ ಇದರದೇ ಆದ ಒಂದು ಲುಕ್ಕಲ್ಲೇ ಕಾಣಿಸ್ತಾ ಇದೆ ಸಿಂಪಲ್ಲಾಗಿ. ನೋಡಿ ಈಗ ನೋಡಿ ನಾನು ಇಷ್ಟು ಹಾಕಿದ್ದೀನಿ. ನೀವು ಸೀರೆಗೆ ಫುಲ್ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ನೋಡಿ ಈ ಥರ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಗೊತ್ತಾಗ್ತಾ ಇದೆ ಅಲ್ವಾ? ಈ ಡಿಸೈನ್ಗೆ ನಾವು ಒಂದು 300 ನಾವು ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್, ಯಾಕಂದರೆ ಜಾಸ್ತಿ ಮಾಡೋಕ್ಕಾಗಲ್ಲ, ತುಂಬ ಸಿಂಪಲ್ ಆಗಿರೋದ್ರಿಂದ ವರ್ಕು. 300 ಅಥವಾ ನಿಮಗೆ ಪ್ಲೇಸ್ ಏನಾದರೂ ಇನ್ನೂ ಸ್ವಲ್ಪ ಚೆನ್ನಾಗಿದ್ದರೆ 350 ಮಾಡ್ಬೋದು. 300 ಅಂತೂ ನೀವು ಚಾರ್ಜ್ ಮಾಡ್ಬೋದು. ನಿಮ್ಗೇನಾದರೂ ಕುಚ್ಚು ಬೇಕಂದರೆ ಫ್ರೆಂಡ್ಸ್ ನೋಡಿ 5 ಚೈನ್ನ ನೀವು ಗ್ಯಾಪ್ ಬಿಟ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ 5 ಚೈನು ಈ ಥರ ಒಂದು 5-6 ಬೀಡ್ಸ್ನ ಹಾಕ್ಕೊಂಡು ನಾವು ಈ ಥರ ವರ್ಕ್ ಮಾಡಿ ಆದಮೇಲೆ ನೋಡಿ ಒಂದು 5 ಚೈನ್ ಹಾಕಿ ಅಲ್ಲಿಂದ ಮತ್ತೆ 2 ಟೈಮ್ಸ್ ಲಾಕ್ ಮಾಡಿಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ನೋಡಿ ಹೇಗೆ ಕಾಣಿಸ್ತಾ ಇದೆ. ನಮಗೆ ಸ್ಟಾರ್ಟಿಂಗಲ್ಲಿ 1-2 ಹಾಕಿದಾಗ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ಬಟ್ ಈ ಥರ ನೋಡಿ ಕಂಟಿನ್ಯೂಸ್ ಆಗಿ ಹಾಕ್ಕೊಂಡು ಬಂದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಫ್ರೆಂಡ್ಸ್. ಇದೇ ಥರ ನಾನು ಮುಂದಿನ ವೀಡಿಯೋ ಒಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಇದೇ ಥರ ಕೀಪ್ ಆನ್ ವಾಚಿಂಗ್ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.